ನಾವ ಈ ವಿಡಿಯೋದಾಗ ಅನ್‌ಚೆಕ್ಡ್ ಎಕ್ಸೆಪ್ಷನ್ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ. ಅನ್‌ಚೆಕ್ಡ್ ಎಕ್ಸೆಪ್ಷನ್ ಬೇಸಿಕಲಿ ಕಂಪೈಲರ್ ಫೋರ್ಸ್ ಮಾಡಂಗಿಲ್ಲ ಅವ್ನ್ ಹ್ಯಾಂಡಲ್ ಮಾಡ ಅಂತೇಳಿ. ಈ ಎಕ್ಸೆಪ್ಷನ್ ರನ್ ಟೈಮ್ದಾಗ ಆಕರ್ ಆಕಾವ್. ಅದ್ರ ಸಲುವಾಗಿ ಇವಕ್ಕೆ ಅನ್‌ಚೆಕ್ಡ್ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ಎಕ್ಸಾಂಪಲ್ ಆಫ್ ಅನ್‌ಚೆಕ್ಡ್ ಎಕ್ಸೆಪ್ಷನ್ ಯಾವ್ಯಾವ ಅಂದ್ರೆ ನಲ್ ಪಾಯಿಂಟರ್ ಎಕ್ಸೆಪ್ಷನ್, ಅರೇ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್, ಅರ್ಥಮೆಟಿಕ್ ಎಕ್ಸೆಪ್ಷನ್, ನಂಬರ್ ಫಾರ್ಮ್ಯಾಟ್ ಎಕ್ಸೆಪ್ಷನ್. ಇದ್ರದ್ದು ಎಕ್ಸಾಂಪಲ್ ನೋಡೋಣ ನಾವ. ಸೊ ಈ ಎಕ್ಸಾಂಪಲ್ದಾಗ ನಾವೇನ್ ಮಾಡಾಕತ್ತೀವಿ ಅಂತಂದ್ರ ಬೇಸಿಕಲಿ ಕನ್ವರ್ಟ್ ಟು ಅಪ್ಪರ್ ಕೇಸ್ ಅಂತ ಹೇಳಿ ಮೆಥಡ್ ಐತಿ. ಈ ಮೆಥಡ್ ಏನ್ ಮಾಡಾಕ್ತೈತಿ ಅಂದ್ರೆ ಸ್ಟ್ರಿಂಗ್ ಆಸ್ ಎ ಪ್ಯಾರಾಮೀಟರ್ ತಗೊಳಾಕ್ತೈತಿ. ಸೊ ಇಲ್ಲಿ ನಾ ಏನ್ ಮಾಡಾಕ್ತೀನಿ, ಈ ಸ್ಟ್ರಿಂಗ್ ಏನ್ ಪಾಸ್ ಮಾಡಿವಲ್ಲ ಇದ್ರ ಮ್ಯಾಗ ವ್ಯಾಲ್ ಡಾಟ್ ಟು ಅಪ್ಪರ್ ಕೇಸ್ ಅಂತ ಹೇಳಿ ನಾ ಏನ್ ಮಾಡಾಕ್ತೀನಿ ಮೆಥಡ್ ಕಾಲ್ ಮಾಡಾಕತ್ತೀನಿ. ಸೊ ಈ ಮೆಥಡ್ ನಾನು ಮೇನ್ ಮೆಥಡ್ ಇಂದ ಕಾಲ್ ಮಾಡಾಕ್ತೀನಿ ಕನ್ವರ್ಟ್ ಟು ಅಪ್ಪರ್ ಕೇಸ್ ಅಂತ ಹೇಳಿ. ಇಲ್ಲಿ ನಾನು ಏನ್ ಮಾಡಾಕತ್ತೀನಿ ನಲ್ ಪಾಸ್ ಮಾಡಾಕತ್ತೀನಿ. ಸೊ ನಾವು ಯಾವಾಗ ನಲ್ ಮ್ಯಾಗ ಮೆಥಡ್ ನ ಕರೆಕ್ಟ್ ಟ್ರೈ ಮಾಡ್ತೀವಲ್ಲ ಅಂತಂದ್ರೆ ಈ ಆಬ್ಜೆಕ್ಟ್ ಏನು ಸ್ಟೇಟನೇ ಇಲ್ಲ, ಇಲ್ಲೇನೇ ಬಂದೈತಲ್ಲ ಈ ಆಬ್ಜೆಕ್ಟ್ ಏನು ಸ್ಟೇಟನೇ ಇಲ್ಲ, ಇದ್ರ ಮ್ಯಾಗ ನಾವು ಅಪ್ಪರ್ ಕೇಸ್ ಕಾಲ್ ಮಾಡ್ತೀವಲ್ಲ ಅವಾಗ ನಮಗ ನಲ್ ಪಾಯಿಂಟರ್ ಎಕ್ಸೆಪ್ಷನ್ ಬರ್ತೈತಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ನಮ್ದು ಎಕ್ಸೆಪ್ಷನ್ ಇನ್ ಮೇನ್ ಥ್ರೆಡ್ ಜಾವಾ ಡಾಟ್ ಲ್ಯಾಂಗ್ ಡಾಟ್ ನಲ್ ಪಾಯಿಂಟರ್ ಎಕ್ಸೆಪ್ಷನ್ ಅಂತ ಹೇಳಿ ಬಂತು. ಕೆನಾಟ್ ಇನ್ವೋಕ್ ಅ ಸ್ಟ್ರಿಂಗ್ ಟು ಅಪ್ಪರ್ ಕೇಸ್ ಬಿಕಾಸ್ ವ್ಯಾಲ್ ಇಸ್ ನಲ್ ಅಂತಂದ್ರೆ ಇದೇನೈತಿಲ್ಲ ವ್ಯಾಲ್ಯೂ ನಾವೇನ್ ಕಳ್ಸಾಕ್ತಿವಲ್ಲ ನಲ್ ಐತೆ ಅಂತ ಹೇಳಿ ಬಂತ. ಇದೆಲ್ಲಿ ಬಂದೈತಿ ಆಟ್ ಇಲ್ಲಿ ತನ ನಮ್ದ ಪ್ಯಾಕೇಜ್ ನೇಮ್ ಹೌದಾ, ಇಲ್ಲಿ ತರ ನಮ್ದ ಪ್ಯಾಕೇಜ್ ನೇಮ, ಅದಾದ್ಮೇಲೆ ಇದ ನಮ್ ಕ್ಲಾಸ್ ಹೆಸರ, ಇದು ನಮ್ದು ಕನ್ವರ್ಟ್ ಟು ಅಪ್ಪರ್ ಕೇಸ್ ಅನ್ನೋದೇನ ಮೆಥಡ್ ಹೆಸರ. ಇಲ್ಲೇ ಲೈನ್ ನಂಬರ್ 10 ನಮಗ ಎರರ್ ಬಂದೈತಿ. ಸೊ ನಮ್ಗ ಜಾವಾ ಇದನ್ನ ಹ್ಯಾಂಡಲ್ ಮಾಡಂತ ಫೋರ್ಸ್ ಮಾಡಾಕತ್ತಿಲ್ಲ, ಅದಕ್ಕೆ ಇವಕ್ಕೆ ಏನಂತ ಕರೀತಾರ ಅಂದ್ರೆ ರನ್ ಟೈಮ್ ಎಕ್ಸೆಪ್ಷನ್, ಅನ್‌ಚೆಕ್ಡ್ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ನಾ ಯಾವಾಗ ವ್ಯಾಲ್ ಡಾಟ್ ಟು ಅಪ್ಪರ್ ಕೇಸ್ ಕಾಲ್ ಮಾಡ್ತಿಲ್ಲ ಜಾವಾ ನಮ್ಗ ಏನು ಫೋರ್ಸ್ ಮಾಡಾಕತ್ತಿಲ್ಲ ಹ್ಯಾಂಡಲ್ ಮಾಡ ಅಂತ ಹೇಳಿ ಎಕ್ಸೆಪ್ಷನ್. ಸೊ ಇದು ಯಾವಾಗ ಆಕರ್ ಆಗ್ತೈತಿ ರನ್ ಟೈಮ್ದಾಗ ನಾ ಆಕರ್ ಆಗ್ತೈತಿ, ಯಾವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಲ್ಲ ಅವಾಗ ಆಕರ್ ಆಗ್ತೈತಿ, ಅದಕ್ಕೆ ಇವಕ್ಕ ರನ್ ಟೈಮ್ ಎಕ್ಸೆಪ್ಷನ್ ಅಂತ ಕರೀತಾರ. ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಾವ. ಈ ಎಕ್ಸಾಂಪಲ್ದಾಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ ಡಿವೈಡ್ ಅಂತ ಹೇಳಿ ಒಂದು ಮೆಥಡ್ ಐತಿ. ಇದು ಡಿವೈಡ್ ಅನ್ನುವಂತ ಮೆಥಡ್ 2 ಪ್ಯಾರಾಮೀಟರ್ ತಗೊಳಾಕತೈತಿ. ಏನ್ ಮಾಡಾಕತೈತಿ ಇದು ರಿಸಲ್ಟ್ ಈಕ್ವಲ್ ಟು ಎಂ ಡಿವೈಡೆಡ್ ಬೈ ಎನ್ ಮಾಡಿ ರಿಸಲ್ಟ್ ನ ಪ್ರಿಂಟ್ ಮಾಡಾಕತೈತಿ. ನಾನು ಇಲ್ಲೇ ಡಿವೈಡ್ ಅನ್ನುವಂತ ಫಂಕ್ಷನ್ ಅನ್ನ ಮೇನ್ ಮೆಥಡ್ ಇಂದ ಕಾಲ್ ಮಾಡಾಕ್ತೀನಿ, ಪ್ಯಾರಾಮೀಟರ್ ನಾನು 2 0 ಅಂತ ಹೇಳಿ ಕಳ್ಸಾಕತ್ತೀನಿ. ಅವಾಗ ಏನ್ ಹಾಕೈತಿ ಅಂತಂದ್ರ ನಾವ 2 ಡಿವೈಡೆಡ್ ಬೈ 0 ಅಂತ ಹೇಳಿ ಮಾಡಿದ್ರೆ ಏನ್ ಹಾಕೈತಿ ನಮ್ಗೆ ಎಕ್ಸೆಪ್ಷನ್ ಬರ್ತೈತಿ. ಯಾಕಂದ್ರ ನಂಬರ್ ಎನಿಥಿಂಗ್ ಡಿವೈಡೆಡ್ ಬೈ 0 ನಾವು ಸಪೋರ್ಟ್ ಮಾಡಂಗಿಲ್ಲ, ಅದ್ರ ಸಲುವಾಗಿ ನಮಗ ಅರ್ಥಮೆಟಿಕ್ ಎಕ್ಸೆಪ್ಷನ್ ಬರ್ತೈತಿ. ನಮ್ಗೆ ಏನ್ ಬಂತ ಎಕ್ಸೆಪ್ಷನ್ ಬಂತಿಲ್ಲ, ಡಿವೈಡ್ ಬೈ 0 ಯಾ ಲೈನ್ ನಂಬರ್ ಬಂದೈತಿ ಲೈನ್ ನಂಬರ್ 10 ಇದು ಆಕರ್ ಆಗೈತಿ ಅಂತ ನಮ್ಗೆ ಬಂತು. ಸೊ ಇಷ್ಟಿದ ಅನ್‌ಚೆಕ್ಡ್ ಎಕ್ಸೆಪ್ಷನ್. ಸೊ ಚೆಕ್ಡ್ ಎಕ್ಸೆಪ್ಷನ್ ದಾಗ ನಾವು ನೋಡಿದೀವಿ ಫೋರ್ಸ್ ಮಾಡ್ತಿತ್ತು ನಮ್ ಕಂಪೈಲರ್. ಇನ್ನೊಂದ್ಸಲ ತೋರಿಸ್ತೀನಿ ನಿಮಗ. ಸೊ ಇಲ್ಲಿ ನೋಡಿದ್ರೆ ಇನ್ನೊಂದು ಎಕ್ಸಾಂಪಲ್ ದಾಗ ನಮ್ಗ ಫೋರ್ಸ್ ಮಾಡಾಕ್ತಿತ್ತು ಕಂಪೈಲರ್, ಇದನ್ನ ಹ್ಯಾಂಡಲ್ ಮಾಡಬೇಕು ಇಲ್ಲಾಂದ್ರೆ ನಾನು ರನ್ ಮಾಡಕ್ ಬಿಡಂಗಿಲ್ಲ ಅಂತ ಹೇಳಿ ಕಂಪೈಲರ್ ನಮಗ ಫೋರ್ಸ್ ಮಾಡಾಕತೈತಿ, ಅದಕ್ಕೆ ಇದಕ್ಕೆ ಚೆಕ್ಡ್ ಎಕ್ಸೆಪ್ಷನ್ ಅಂತ ಕರೀತಾರ. ಫೇರ್ ಆಸ್ ಇಲ್ಲೇ ಇವಂದು ಈ ಲೈನ್ ದಾಗ ಎರರ್ ಬಂದ್ರು ನಮ್ಗ ಕಂಪೈಲರ್ ಏನು ಫೋರ್ಸ್ ಮಾಡಾಕತ್ತಿಲ್ಲ, ಅದಕ್ಕೆ ಇವಕ್ಕ ಅನ್‌ಚೆಕ್ಡ್ ಎಕ್ಸೆಪ್ಷನ್ ರನ್ ಟೈಮ್ ಎಕ್ಸೆಪ್ಷನ್ ಅಂತ ಕರೀತಾರ. ಅನ್‌ಚೆಕ್ಡ್ ಎದಕ್ಕೆ ಅಂತ ಕರೀತಾರ ಅಂದ್ರೆ ಕಂಪೈಲರ್ ಚೆಕ್ ಮಾಡಂಗಿಲ್ಲ, ಅದಕ್ಕೆ ರನ್ ಟೈಮ್ ಎಕ್ಸೆಪ್ಷನ್ ಎದಕ್ಕೆ ಅಂತ ಹೇಳಿ ಕರೀತಾರ ಅಂದ್ರೆ ರನ್ ಮಾಡಿದಾಗ ಬರುವಂತ ಎಕ್ಸೆಪ್ಷನ್ ಇವ, ಅದಕ್ಕೆ ರನ್ ಟೈಮ್ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ಸೊ ಇವನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ನೋಡೋಣ ಅಂತ. ಸೊ ನಾವು ಯೂಸಲಿ ರನ್ ಟೈಮ್ ಎಕ್ಸೆಪ್ಷನ್ ಅನ್ನ ನಾವು ಟ್ರೈ ಕ್ಯಾಚ್ ಯೂಸ್ ಮಾಡ್ಕೊಂಡ ಹ್ಯಾಂಡಲ್ ಮಾಡಂಗಿಲ್ಲ, ಅದು ಬೆಸ್ಟ್ ಪ್ರಾಕ್ಟೀಸ್ ಅಲ್ಲ. ಹ್ಯಾಂಡಲ್ ಮಾಡಕ್ ಬರಂಗಿಲ್ಲ ಅಂತಲ್ಲ, ಹ್ಯಾಂಡಲ್ ಮಾಡೋದು ಬೆಸ್ಟ್ ಪ್ರಾಕ್ಟೀಸ್ ಅಲ್ಲ. ಎದಕ್ಕಂತಂದ್ರೆ ಇವು ಯೂಸಲಿ ಎದಕ್ಕೆ ಆಕರ್ ಆಕವತ್ತಂದ್ರ ಪ್ರೋಗ್ರಾಮಿಂಗ್ ಎರರ್ ಇಂದ ಆಕರ್ ಆಗ್ತಾವ, ಅವನ್ನ ಫಿಕ್ಸ್ ಮಾಡಬೇಕ. ಇಲ್ಲತ್ತಂದ್ರೆ ಏನಾಗ್ತೈತಿ ಅಂದ್ರ ಅನ್ವಾಂಟೆಡ್ ರಿಸಲ್ಟ್ಸ್ ನಮ್ಗೆ ಬ್ಯಾಡಾದ ರಿಸಲ್ಟ್ಸ್ ಕೊಡ್ತೈತಿ, ಆಮೇಲೆ ಯಾವ ರೀತಿ ಬೇಕಾದ ಬಿಹೇವ್ ಆಗ್ತೈತಿ. ಅದ್ರ ಸಲುವಾಗಿ ನಾವು ಯೂಸಲಿ ರನ್ ಟೈಮ್ ಎಕ್ಸೆಪ್ಷನ್ ನ ಕ್ಯಾಚ್ ಮಾಡಂಗಿಲ್ಲ, ಅದೊಂದು ರೀಸನ್. ಆಮೇಲೆ ರನ್ ಟೈಮ್ ಇದು ಎಕ್ಸೆಪ್ಷನ್ ಕ್ಯಾಚ್ ಮಾಡೋದು ಪ್ರೊಪಗೇಟ್ ಮಾಡೋದು ಕಾಸ್ಟ್ಲಿಯರ್ ಆಪರೇಷನ್. ಸೊ ನಾವು ಎಕ್ಸೆಪ್ಷನ್ ಇದನ್ನ ಹ್ಯಾಂಡಲ್ ಮಾಡಿದ್ವಿ ಅಂತ ಅನ್ಕೋರಿ, ಅವಾಗ ಏನ್ ಹಾಕೈತಿ ಆಕ್ಚುಯಲ್ ಬಗ್ ನ ನಾವು ಹೈಡ್ ಮಾಡ್ದಂಗ ಹಾಕೈತಿ, ಆಕ್ಚುಯಲ್ ಬಗ್ ಹಂಗ ಉಳ್ಕೊಂಡ್ ಬಿಡ್ತೈತಿ. ಅದ್ರ ಸಲುವಾಗಿ ನಾವು ಹ್ಯಾಂಡಲ್ ಮಾಡಬಾರ್ದು. ಪರ್ಫಾರ್ಮೆನ್ಸ್ ಓವರ್ ಹೆಡ್ ಎದಕ್ಕೆ ಹಾಕೈತಿ ಅಂದ್ರೆ ಎಕ್ಸೆಪ್ಷನ್ ನಾವ ಕ್ರಿಯೇಟ್ ಮಾಡಿ ಪ್ರೊಪಗೇಟ್ ಮಾಡೋದು ಏನ್ ಹಾಕೈತಿ ಅದ ಹೆವಿ ಆಪರೇಷನ್ ಅದ, ಅದ್ರ ಸಲುವಾಗಿ ನಾವು ರನ್ ಟೈಮ್ ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡಂಗಿಲ್ಲ. ರನ್ ಟೈಮ್ ಎಕ್ಸೆಪ್ಷನ್ ಆಕರ್ ಆಗೈತೆ ಅಂತಂದ್ರೆ ನಮ್ಮ ಪ್ರೋಗ್ರಾಮ್ದಾಗ ಏನೋ ಪ್ರಾಬ್ಲಮ್ ಐತಿ, ಅದನ್ನ ನಾವು ಫಿಕ್ಸ್ ಮಾಡ್ಬೇಕಂತ ಹೇಳಿ ಅರ್ಥ. ಸೊ ನಾವ ಈ ಎಕ್ಸಾಂಪಲ್ ದ ನಲ್ ಪಾಯಿಂಟರ್ ಎಕ್ಸೆಪ್ಷನ್ ಎಕ್ಸಾಂಪಲ್ ದಾಗ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತಂದ್ರೆ ನಮ್ದ ಕನ್ವರ್ಟ್ ಟು ಅಪ್ಪರ್ ಕೇಸ್ ದಾಗ ನಾವೇನ್ ಮಾಡಿವಿ ಇಲ್ಲ ಅಂತಂದ್ರೆ
ನಲ್ ಚೆಕ್ ಆಡ್ ಮಾಡಾಕ್ತಿವ್. ಇಫ್ ವ್ಯಾಲ್ ಇಸ್ ನಾಟ್ ಈಕ್ವಲ್ ಟು ನಲ್ ಇತ್ತಂತಂದ್ರ ಅಷ್ಟ ನಾನು ಏನ್ ಮಾಡ್ಬೇಕು, ಇದನ್ನ ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡ್ಬೇಕು. ಇಲ್ಲತ್ತಂದ್ರ ನಮಗ ಇನ್ವ್ಯಾಲಿಡ್ ಇನ್ಪುಟ್ ವ್ಯಾಲ್ ಕಾಂಟ್ ಬಿ ನಲ್ ಅಂತ ಹೇಳಿ ನಮಗ ಎರರ್ ಬರ್ಬೇಕ. ಇದನ್ನ ನಾವು ರನ್ ಮಾಡಿ ನೋಡೋಣ ಅಂತ. ಇನ್ಪುಟ್ ಇನ್ವ್ಯಾಲಿಡ್ ಇನ್ಪುಟ್ ವ್ಯಾಲ್ ಕಾಂಟ್ ಬಿ ನಲ್ ಅಂತ ಹೇಳಿ ಬಂತ. ಪರ್ಫಾರ್ಮಿಂಗ್ ಅದರ್ ಟಾಸ್ಕ್ ಅಂತಂದ್ರೆ ನಮ್ದು ಏನಾಯ್ತಿದ ನಾರ್ಮಲ್ ಫ್ಲೋನು ಎಕ್ಸಿಕ್ಯೂಟ್ ಆಯ್ತಿಲ್ಲ ಇದ್ರ ಅಂತ. ಯಾಕಂದ್ರೆ ನಾ ಇಲ್ಲಿ ಹ್ಯಾಂಡಲ್ ಮಾಡಾಕತ್ತೀನಿ ಅದನ್ನ. ಇನ್ ಕೇಸ್ ನಾನು ವ್ಯಾಲ್ಯೂ ಏನಾರೆ ಮಾಧವ ಅಂತ ಹೇಳಿ ಕಳಿಸಿದೆ, ವ್ಯಾಲಿಡ್ ವ್ಯಾಲ್ಯೂ ಕಳಿಸಿದೆ ಅಂತಂದ್ರ ಅವಾಗ ಹ್ಯಾಪಿ ಫ್ಲೋದಾಗು ನಮ್ದ ವ್ಯಾಲ್ ಇನ್ ಅಪ್ಪರ್ ಕೇಸ್ ಅಂತ ಹೇಳಿ ಮಾಧವ ಅಂತ ಹೇಳಿ ಬಂದೈತಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿದಿಲ್ಲ ನಾವು, ಡಿವೈಡ್ ಬೈ ಜೀರೋ ಎಕ್ಸೆಪ್ಷನ್. ಇದ್ರೊಳಗೆ ನಾವು ಯಾವ ರೀತಿ ರನ್ ಟೈಮ್ ಎಕ್ಸೆಪ್ಷನ್ ಬರ್ಲಾರ್ದಂಗೆ ನೋಡ್ಬೇಕಂತಂದ್ರೆ ನಂದೇನು ಇದು ಮೆಥಡ್ ಐತಿಲ್ಲ ಡಿವೈಡ್, ಇದ್ರೊಳಗೆ ನಾನು ಚೆಕ್ ಹಾಕೊಂಡಿನಿ. ಇನ್ ಕೇಸ್ ನಮ್ದು ಎನ್ ನಾಟ್ ಈಕ್ವಲ್ ಟು ಜೀರೋ ಇತ್ತು ಅಂತಂದ್ರೆ ಅಷ್ಟ ನಾನು ಏನ್ ಮಾಡ್ಬೇಕಾ, ಅದ್ರದ್ದು ಡಿವೈಡ್ ಆಪರೇಷನ್ ಪ್ರೊಸೀಡ್ ಮಾಡ್ಬೇಕಾ. ಇಲ್ಲ ಅಂತಂದ್ರೆ ನನಗೆ ಇಲ್ಲಿ ಏನ್ ಬರ್ಬೇಕಾ, ಇನ್ವ್ಯಾಲಿಡ್ ಇನ್ಪುಟ್ ಅಂತ ಹೇಳಿ ಬರ್ಬೇಕಾ. ಸೊ ಇದನ್ನ ನಾವು ರನ್ ಮಾಡಿ ನೋಡೋಣ ಅಂತ. ಇನ್ವ್ಯಾಲಿಡ್ ಇನ್ಪುಟ್ ಡಿವೈಡ್ ಬೈ ಜೀರೋ ಇಸ್ ನಾಟ್ ಸಪೋರ್ಟೆಡ್ ಅಂತ ಹೇಳಿ ಬಂತ. ಸೊ ಅದ ನಾನು ವ್ಯಾಲಿಡ್ ಇನ್ಪುಟ್ ನಲ್ಲಿ ಕಳಿಸಿದ್ನಂತಂದ್ರ ನಮಗೆ ರಿಸಲ್ಟ್ 10 ಅಂತ ಹೇಳಿ ಬಂದೈತಿ. ಸೊ ಇಷ್ಟ ಅನ್ಚೆಕ್ಡ್ ಎಕ್ಸೆಪ್ಷನ್ ಬಗ್ಗೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಾಗ ಕಸ್ಟಮ್ ಎಕ್ಸೆಪ್ಷನ್ ಅಂದ್ರೆ ಏನಂತ ಹೇಳಿ ನೋಡೋಣ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.